ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜೆಎನ್ಸಿ ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ವೈರಲ್ ಹೆಲ್ದಿ ತಿರಮಿಸು. ಈ ರೆಸಿಪಿನ ತುಂಬಾ ಸುಲಭವಾಗಿ ಮನೇಲೆ ಮಾಡ್ಕೊಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮಾಡೋದು ಸುಲಭ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ನೀವು ಕೂಡ ಮನೇಲೆ ಸುಲಭವಾಗಿ ಈ ತಿರಮಿಸು ರೆಸಿಪಿನ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ವಿಡಿಯೋ ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ 3 ಟೀ ಸ್ಪೂನ್ ಅಷ್ಟು ಕಾಫಿ ಪುಡಿ ಹಾಕೊಳ್ತಾ ಇದ್ದೀನಿ. ಫಿಲ್ಟರ್ ಕಾಫಿ, ನೀವು ಯಾವ ಕಾಫಿ ಪುಡಿನಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ 1 ಸ್ಪೂನ್ ಅಷ್ಟು ಸಕ್ಕರೆ, ಹಾಗೆ ಇದಕ್ಕೆ 1 ಲೋಟದಷ್ಟು ಬಿಸಿನೀರು ಹಾಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಎಲ್ಲ ಕರಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಈ ಕಡೆ ನಾನು ಒಂದು ಟಿಫನ್ ಬಾಕ್ಸ್ ತಗೊಂಡಿದ್ದೀನಿ. ಟಿಫನ್ ಬಾಕ್ಸ್ಗೆ ರಸ್ಕ್ನ ಈ ತರ ಕಾಫಿ ಪುಡಿ ಸಿರಪ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ಡಿಪ್ ಮಾಡಿ ಒಂದೊಂದನ್ನೇ ಈ ತರ ಬಾಕ್ಸ್ ಒಳಗಡೆ ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲಾ ರಸ್ಕ್ನು ಇದೇ ತರ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಕಾಫಿ ಪುಡಿ ಸಿರಪ್ ಅಲ್ಲಿ ಡಿಪ್ ಮಾಡಿ ಇದನ್ನ ರಸ್ಕ್ನ ತುಂಬಾ ನೆನ್ಸೋದ್ ಬೇಡ, ಸ್ವಲ್ಪ 1-2 ಸೆಕೆಂಡ್ ಡಿಪ್ ಮಾಡಿ ತಗೊಂಡು ಈ ತರ ಒಂದ್ ಬಾಕ್ಸ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ನನಗೆ ಸುಮಾರು ಇಲ್ಲಿ 6 ರಸ್ಕ್ ಇಡ್ಸಿದೆ. ಇವಾಗ ಇದನ್ನ ಒಂದ್ ಸೈಡ್ ಎತ್ತಿಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಕ್ರೀಮ್ ರೆಡಿ ಮಾಡ್ಕೊಳ್ಳೋದಿಕ್ಕೆ ಈ ಕಡೆ ಒಂದ್ ಜಾರ್ ತಗೊಂಡು ಜಾರ್ಗೆ 100 ಗ್ರಾಮ್ ನಷ್ಟು ಪನ್ನೀರ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1/4 ಕಪ್ ನಷ್ಟು ಹಾಲು, ಸ್ವಲ್ಪ ಕೆನೆನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ ನಷ್ಟು ಮೊಸರು, 1-2 ಸ್ಲೈಸ್ ಚೀಸ್, ಹಾಗೆ 1-2-3 ಸ್ಪೂನ್ ಅಷ್ಟು ಜೇನುತುಪ್ಪ. ಇದಿಷ್ಟು ಹಾಕೊಂಡು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಬೇಕು. ನೋಡಿ, ಈ ತರ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಳಿ. ಕನ್ಸಿಸ್ಟೆನ್ಸಿ ಈ ತರ ಇರಬೇಕು. ನೋಡಿ, ಕ್ರೀಮ್ ರೆಡಿ ಆಯ್ತು. ಇದಿಷ್ಟೇ. ನೆಕ್ಸ್ಟ್ ಈ ಕಡೆ ರಸ್ಕ್ ನ ಮೊದ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಕ್ರೀಮ್ ನ ಮೊದಲು ಸ್ವಲ್ಪ ಹಾಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು 1 ಸ್ಪೂನ್ ತಗೊಂಡು ಇದನ್ನ ಕ್ರೀಮ್ ಎಲ್ಲಾನು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪನೂ ಗ್ಯಾಪ್ ಬರ್ದಂಗೆ ಈ ತರ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕ್ರೀಮ್ ಇನ್ ಸ್ವಲ್ಪ ಬೇಕು ಅಂದ್ರೆ ಸೇರಿಸ್ಕೊಳ್ಳಿ. ನೋಡಿ, ಈ ತರ ಎಲ್ಲ 1 ಲೇಯರ್ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಮತ್ತೆ ಅದೇ ಪ್ರೊಸೆಸ್. ಮತ್ತೆ ರಸ್ಕ್ ಎಲ್ಲಾನು ಕಾಫಿ ಪುಡಿಯಲ್ಲಿ ಡಿಪ್ ಮಾಡಿ ತರ ಮತ್ತೊಂದು ಲೇಯರ್ ಇಟ್ಕೊಂಡು ಮತ್ತೆ ಎಷ್ಟು ಇಡ್ಸುತ್ತೋ ಅಷ್ಟೆಲ್ಲಾನು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಕ್ರೀಮ್ ನ ಮತ್ತೆ ಮೇಲೆ ಹಾಕೊಂಡು ಕಂಪ್ಲೀಟ್ ಆಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ಗ್ಯಾಪ್ ಇಲ್ದಂಗೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಅಷ್ಟೇ, ಇದು ರೆಡಿ ಆಯ್ತು. ಕೊನೆಯಲ್ಲಿ ಸ್ವಲ್ಪ ಕೋಕೋ ಪೌಡರ್ ನ ಈ ತರ ಸ್ಪ್ರಿಂಕಲ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3-4 ಅವರ್ ಫ್ರೀಜರ್ ಅಲ್ಲಿ ಇಟ್ಕೊಂಡು ತಗೊಂಡ್ಬಿಟ್ರೆ ರುಚಿಯಾದ ಹಾಗೆ ಹೆಲ್ದಿ ಅಂಡ್ ವೈರಲ್ ತಿರಮಿಸು ರೆಡಿ ಆಗಿ ಹೋಗ್ಬಿಡತ್ತೆ. ನೋಡಿ, 3-4 ಅವರ್ ಇದನ್ನ ಫ್ರೀಜರ್ ಮಾಡಿ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಕಲರ್ಫುಲ್ ಆಗಿ, ನೋಡಕ್ಕಂತೂ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂತು. ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಈ ರೆಸಿಪಿನ ಮನೇಲೆ ಟ್ರೈ ಮಾಡಿ. ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದ್ಕಿಂತ ಹೀಗೆ ಮನೇಲೇನೆ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಮನೆಯವರು ತುಂಬಾ ಖುಷಿಯಾಗಿರ್ತಾರೆ. ಹಾಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮನೆಯವರೆಲ್ಲ ಮನಸ್ಫೂರ್ತಿಯಾಗಿ ತಿನ್ಬೋದು. ಹಾಗೆ ಕಾಫಿ ಲವರ್ಗಂತೂ ಈ ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ. ಖಂಡಿತ ನೀವು ಈ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇಗ್ ಬಂತು ಹಾಗೆ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿರೋ ಈ ಹೆಲ್ದಿ ತಿರಮಿಸು ರೆಸಿಪಿ ನಿಮ್ಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ರೆಸಿಪಿ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.